ಅಧ್ಯಕ್ಷೀಯ ಆದೇಶ ಅಂದ್ರೇನು? ಅಮೆರಿಕದಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ ಅಂತ ಕರೀತಾರೆ. ಏನು ಹಾಗಂದ್ರೆ ಅಮೆರಿಕದ ಅಧ್ಯಕ್ಷರಿಗೆ ಇರುವಂತಹ ಅಧಿಕಾರ, ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡೋದಕ್ಕೆ ಇರುವಂತಹ ಅಧಿಕಾರ, ಸರ್ಕಾರದ ನೀತಿ ಮತ್ತು ನಿಯಮಾವಳಿಗಳಿಗೆ ಸಂಬಂಧಪಟ್ಟಂತೆ ಯಾವ ನಿಯಮಗಳು ತಕ್ಷಣದಿಂದ ಜಾರಿಗೆ ಬರಬೇಕೋ ಅಂತಹ ನಿಯಮಗಳಿಗಾಗಿ ಹೊರಡಿಸುವಂತಹ ಆದೇಶಗಳು. ಈ ಎಲ್ಲ ವಿಷಯದಲ್ಲೇನು ಅಧ್ಯಕ್ಷೀಯ ಆದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೋ ಬೈಡನ್ ತಮ್ಮ 4 ವರ್ಷದ ಇಡೀ ಅಧಿಕಾರಾವಧಿಯಲ್ಲಿ ಮಾಡಿದ್ದು 160 ಅಧ್ಯಕ್ಷೀಯ ಆದೇಶಗಳು. ಅದನ್ನು ಟ್ರಂಪ್ ಮೊದಲ ದಿನವೇ ಮಾಡಿದ್ದಾರೆ, 100ಕ್ಕೂ ಹೆಚ್ಚು. ಈ ಅಧ್ಯಕ್ಷೀಯ ಆದೇಶಗಳಿಗೆ ಅಮೆರಿಕದ ಮೇಲ್ಮನೆ ಅಂದರೆ ಸೆನೆಟ್ ಮತ್ತು ಕೆಳಮನೆ ಅಂದರೆ ಕಾಂಗ್ರೆಸ್ನ ಅನುಮತಿಯ ಅಗತ್ಯ ಇಲ್ಲ. ಅಧ್ಯಕ್ಷೀಯ ಅಧಿಕಾರದ ಆಧಾರದ ಮೇಲೆ ಆರ್ಡರ್ಸ್ ಅನ್ನು ಮಾಡಬಹುದು, ತಕ್ಷಣದಿಂದ ಇಂಪ್ಲಿಮೆಂಟ್ ಆಗುತ್ತೆ. ಸಂಸತ್ನ ಒಪ್ಪಿಗೆ ಅಗತ್ಯವಿಲ್ಲದಂತಹ ಕೇಸ್ಗಳು ಅಧ್ಯಕ್ಷೀಯ ಆದೇಶ ಹೊರಡಿಸ್ತಿದ್ದಂತೆ ಕಾನೂನು ರೂಪದಲ್ಲಿ ಅದು ಜಾರಿಯಾಗುತ್ತೆ. ಒಂದು ವೇಳೆ ಅಧ್ಯಕ್ಷರು ಮಾಡಿದಂತಹ ಆದೇಶಗಳು ಸೆನೆಟ್ಗೆ ಅಥವಾ ಕಾಂಗ್ರೆಸ್ಗೆ ಒಪ್ಪಿಗೆ ಇದ್ದಲ್ಲಿ ಅಲ್ಲಿ ಒಂದು ವೋಟಿಂಗ್ ಮಾಡಿ ಅದನ್ನು ತಡೆಯುವಂತಹ ಅವಕಾಶ ಕೂಡ ಇದೆ. ಅಧ್ಯಕ್ಷೀಯ ಆದೇಶಗಳ ಮೂಲಕ ಸಾಂವಿಧಾನಿಕ ಬದಲಾವಣೆಗಳನ್ನು ಮಾಡೋದಕ್ಕೆ ಅಸಾಧ್ಯ. ಸಾಂವಿಧಾನಿಕ ಬದಲಾವಣೆ ಮಾಡಬೇಕು ಅಂದರೆ ಅದು ಪಾರ್ಲಿಮೆಂಟ್ನಲ್ಲಿ ಆಗಬೇಕು. ಅದನ್ನು ಡೊನಾಲ್ಡ್ ಟ್ರಂಪ್ ಈ ಕೆಲವು ಆದೇಶಗಳಲ್ಲಿ ಮಾಡಿದ್ದಾರೆ. ಅದು ಪಾರ್ಲಿಮೆಂಟ್ನಲ್ಲಿ ನಿರ್ಧಾರ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಕೋರ್ಟ್ಗಳು ಆ ಆದೇಶವನ್ನು ತಡೆ ಹಿಡಿಯುತ್ತವೆ, ರದ್ದು ಮಾಡುತ್ತವೆ. ಜೊತೆಗೆ 4 ವರ್ಷದ ನಂತರ ಬರುವ ಅಧ್ಯಕ್ಷರುಗಳು ಈಗ ಟ್ರಂಪ್ ಮಾಡಿರುವಂತಹ ಆದೇಶಗಳನ್ನು ರದ್ದು ಮಾಡೋದಕ್ಕೆ ಅವಕಾಶ ಇದೆ. ಇದು ಎಕ್ಸಿಕ್ಯೂಟಿವ್ ಆರ್ಡರ್ನ ವಿಷಯ. ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಟ್ರಂಪ್ ಟೀಮ್ನಲ್ಲಿದ್ದರು, ದೊಡ್ಡ ಸುದ್ದಿಯಾಗಿತ್ತು. ಈಗ ಟ್ರಂಪ್ ಟೀಮ್ನಿಂದ ವಿವೇಕ್ ರಾಮಸ್ವಾಮಿ ಹೊರಬಿದ್ದಿದ್ದಾರೆ. ಟ್ರಂಪ್ ಅಧಿಕಾರ ಹಿಡಿದ ಕೆಲವೇ ಗಂಟೆಗಳ ಬಳಿಕ ಈ ಘೋಷಣೆಯಾಗಿದೆ. ಒಂದು ಡಿಪಾರ್ಟ್ಮೆಂಟನ್ನು ಹೊಸದಾಗಿ ಮಾಡಿದ್ರು, ಸರ್ಕಾರದ ಕಾರ್ಯದಕ್ಷತೆ ಇಲಾಖೆ ಅಂತ, ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಎನ್ನುವಂತಹ ಡಿಪಾರ್ಟ್ಮೆಂಟ್. ಅದರ ನೇತೃತ್ವವನ್ನು ವಿವೇಕ್ ರಾಮಸ್ವಾಮಿ ಮತ್ತು ಎಲಾನ್ ಮಸ್ಕ್, ಟೆಸ್ಲಾದ CEO ಇಬ್ಬರಿಗೂ ಕೊಡಲಾಗಿತ್ತು. ಈಗ ವಿವೇಕ್ ರಾಮಸ್ವಾಮಿ ಈ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದರಿಂದ ಹಿಂದೆ ಸರಿದಿದ್ದಾರೆ. ಯಾಕಂದರೆ ಟ್ರಂಪ್ ಬೆಂಬಲಿಗರೆಲ್ಲ ಸೇರಿ ಒಂದು ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಅದು ಮಗ ಅಂತ ಕರೀತಾರೆ, ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, MAGA. ಈ ಟ್ರಂಪ್ ಕಟ್ಟರ್ ಬೆಂಬಲಿಗರ ವಿರೋಧದ ಕಾರಣದಿಂದಾಗಿ ಇವತ್ತು ವಿವೇಕ್ ರಾಮಸ್ವಾಮಿ ಟ್ರಂಪ್ ಟೀಮ್ನಿಂದ ಹಿಂದೆ ಸರಿದಿದ್ದಾರೆ. ಯಾಕೆ ವಿರೋಧ? ಒಂದು, ವಿವೇಕ್ ರಾಮಸ್ವಾಮಿಯವರ ಹಿಂದೂ ಐಡೆಂಟಿಟಿ, ಇವತ್ತಿಗೂ ನಾನು ಹಿಂದೂ ಅಂತ ಹಿಂದೂ ಧರ್ಮದ ಬಗ್ಗೆ ಗಟ್ಟಿಯಾಗಿ ಮಾತನಾಡ್ತಾರೆ ಅಮೆರಿಕದ ನೆಲದಲ್ಲಿ ನಿಂತ್ಕೊಂಡು. ಜೊತೆಗೆ ಆತ ಬಿಳಿಯ ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಟ್ರಂಪ್ ಅವರ ಎಕ್ಸ್ಟ್ರೀಮ್ ಸಪೋರ್ಟರ್ಸು, ಮೆಗಾ ಸಪೋರ್ಟರ್ಸು ವಿರೋಧ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಟೀಮ್ಗೆ ಸೇರಿಕೊಳ್ಳೋದ್ರಿಂದ ಹಿಂದೆ ಸರಿದಿದ್ದಾರೆ. ಓಹಿಯೋ ಅನ್ನುವಂತಹ ರಾಜ್ಯದ ಗವರ್ನರ್ ಚುನಾವಣೆಗೆ ವಿವೇಕ್ ರಾಮಸ್ವಾಮಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಟ್ರಂಪ್ ಟೀಮ್ನಿಂದ ಹಿಂದೆ ಸರಿದಿದ್ದಾರೆ. ಇದು ಟ್ರಂಪ್ ಸುದ್ದಿಗೆ ಸಂಬಂಧಪಟ್ಟಂತು. ಮತ್ತೊಂದು ಸುದ್ದಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.